ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮುಖ್ಯಮಂತ್ರಿ ಕುರ್ಚಿ ಪಡೆಯಲು ಡಿಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಸಿಎಂ ಪಟ್ಟಕ್ಕೆ ಏರ್ಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ನಿನ್ನೆ ದೆಹಲಿಯನ್ನ ತಲುಪಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಿಂದೂ ಬ್ರದರ್ಸ್ ದೆಹಲಿಯಲ್ಲಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಅಣ್ಣನ ಬೆನ್ನಿಗೆ ತಮ್ಮ ನಿಂತಿದ್ದಾರೆ. ಅಣ್ಣ ತಮ್ಮನ ತಂತ್ರ ಯಾವ ರೀತಿ ಇರುತ್ತೆ ಹೈಕಮಾಂಡ್ ನಾಯಕರ ಮುಂದೆ ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. ಶತಾಯ ಗತಾಯ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒನ್ಲೈನ್ ಅಜೆಂಡಾವನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ. ಹೀಗಾಗಿ ನಿನ್ನೆ ದೆಹಲಿಗೆ ತೆರಳಿದಂಥ ಡಿ ಕೆ ಶಿವಕುಮಾರ್ ಇವತ್ತು ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಡಿ ಕೆ ಶಿವಕುಮಾರ್ ಹೋಗಿದ್ದಾಯಿತು, ಈಗ ಡಿ ಕೆ ಸುರೇಶ್ ಸರದಿ. ಆಕ್ಚುಲ್ ಆಗಿ ಅಣ್ಣ ತಮ್ಮಂದಿರು ದೆಹಲಿಯ ಕದವನ್ನ ತಟ್ಟಲಿಕ್ಕೆ ಏನ್ ಕಾರಣ, ಏನಾಗಬಹುದು, ಏನ್ ನಿರೀಕ್ಷೆ ಇದೆ ಈಗ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಏನ್ ರಾಜ್ಯದಲ್ಲಿ ಚರ್ಚೆ ಆಗಿತ್ತು, ಈ ವಿಚಾರ ಕುರಿತಂತೆ ಈಗ ನಿನ್ನೆ ಅಷ್ಟೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವರಿಷ್ಠರ ಭೇಟಿಗೆ ತೆರಳಿದ್ದಾರೆ. ಇಂದು ಕೂಡ ಸಹೋದರ ಸುರೇಶ್ ಅವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಪ್ರಮುಖವಾಗಿ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಅಂತಿಮವಾದಂತಹ ಸೂಚನೆಯನ್ನ ನೀಡಬೇಕು, ಅಂದ್ರೆ ಈ ವಿಚಾರ ಕುರಿತಂತೆ ಸೂಕ್ತವಾದಂತಹ ಸಂದೇಶವನ್ನ ರವಾನೆ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಡಿ ಕೆ ಬ್ರದರ್ಸ್ ಅವರು ದೆಹಲಿ ವರಿಷ್ಠರ ಮುಂದೆ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅಣ್ಣನ ಹಣೆ ಬರದಲ್ಲಿದ್ರೆ ಸಿಎಂ ಆಗ್ತಾರೆ ಎಂಬತಕ್ಕಂಥ ಹೇಳಿಕೆಯನ್ನ ಸುರೇಶ್ ಅವರು ನೀಡಿದ್ರು. ನನ್ನ ಅಣ್ಣ ಸಿಎಂ ಆದ್ರೆ ಸಂತೋಷ ಎಂಬತಕ್ಕಂಥ ಹೇಳಿಕೆಯನ್ನು ಕೂಡ ರಾಜ್ಯದಲ್ಲಿ ನೀಡಿದ್ರು. ಹಾಗಾಗಿ ಹೈಕಮಾಂಡ್ ನಾಯಕರು ತಮ್ಮ ಸಹೋದರ ಶಿವಕುಮಾರ್ ಅವರ ತ್ಯಾಗ ಇರ್ಬೋದು, ಶ್ರಮ ಇರ್ಬೋದು, ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥ ವಿಚಾರ ಕುರಿತಂತೆ, ಆ ಸಂದರ್ಭದಲ್ಲಿ ಆದಂತ ಒಪ್ಪಂದದ ವಿಚಾರ ಕುರಿತಂತೆ ಕೂಡ ಸುರೇಶ್ ಅವರು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯ ಅವರು ನಡ್ಕೋತಾರೆ ಅಂತಕ್ಕಂಥ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಪವರ್ ಶೇರಿಂಗ್ ವಿಚಾರ ಕುರಿತಂತೆ ಹಿಂದೆ ಆದಂತ ಒಪ್ಪಂದದ ವಿಚಾರವನ್ನು ಕೂಡ ಸುರೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರ ಕುರಿತಂತೆ ರಾಜ್ಯ ನಾಯಕರಿಗೆ ಅಂತಿಮವಾದಂತ ಸಂದೇಶವನ್ನ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಹೈಕಮಾಂಡ್ ಮುಂದೆ ಮಾಡಲಿದ್ದಾರೆ. ಇನ್ನು ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ವಿಭಿನ್ನವಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಬೆಂಬಲಿಗರ ಅಭಿಪ್ರಾಯವನ್ನು ಕೂಡ ತಾವು ಆಲಿಸಬೇಕು, ಅಂದ್ರೆ ಅವ್ರಿಗೂ ಕೂಡ ಮನ್ನಣೆಯನ್ನ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಡಿ ಕೆ ಬ್ರದರ್ಸ್ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಷ್ಟ್ರ ನಾಯಕರ ಭೇಟಿಯ ಜೊತೆಗೆ ಇಬ್ಬರು ಕೂಡ ಜೊತೆಯಾಗಿ ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಸಮಯಾವಕಾಶವನ್ನ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಈ ಬಾರಿ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಶತಾಯಗತಾಯ ನಾಯಕತ್ವ ವಿಚಾರದ ಚರ್ಚೆಗೆ ಪವರ್ ಶೇರಿಂಗ್ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇದೆ. ಈ ವಿಚಾರ ಕುರಿತಂತೆ ವರಿಷ್ಠರಿಂದ ಸೂಕ್ತವಾದಂತ ಸಂದೇಶವನ್ನ ಹೊತ್ತು ತರಲಿದ್ದಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಡಿ ಕೆ ಬ್ರದರ್ಸ್ ಅವರ ಬೆಂಬಲಿಗರಿದ್ದಾರೆ. ಹಾಗಾಗಿ ಸದ್ಯ ಈಗ ಅಣ್ಣನ ಪರವಾಗಿ ತಮ್ಮನ್ನು ಕೂಡ ದೆಹಲಿಗೆ ಇಂದು ತೆರಳಲಿದ್ದು, ಈ ವಿಚಾರ ಕುರಿತಂತೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಏನ್ ಕ್ಲೈಮ್ಯಾಕ್ಸ್ ನಡೀತಾ ಇದೆ, ಈ ವಿಚಾರಕ್ಕೆ ಅಂತಿಮವಾದಂತ ಸ್ಪರ್ಶ ಕೂಡ ವರಿಷ್ಠರಿಂದ ಸಿಗಲಿದೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.